ನಮಸ್ಕಾರ ಸ್ನೇಹಿತರೆ, ಕತೆ ಸಂಗ್ರಹದ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನೀವು ಎಂದಾದರೂ ಯೋಚಿಸಿದ್ದೀರಾ? ಒಬ್ಬ ಸಾಮ್ರಾಟನ ಹೆಸರನ್ನು ಕೇಳಿದರೆ ಶತ್ರುಗಳು ನಡುಗಿದ ಕಾಲವನ್ನು? ಒಬ್ಬ ರಾಜನು ತನ್ನ ಸೇನೆಯ ಶಕ್ತಿಯ ಮಾತ್ರವಲ್ಲ, ತನ್ನ ಬುದ್ಧಿ ತಂತ್ರದಿಂದಲೂ ದಕ್ಷಿಣ ಭಾರತದ ಇತಿಹಾಸವನ್ನು ಬದಲಿಸಿದ್ದನೆಂದು. ಅವನು ಸಾಮಾನ್ಯ ರಾಜನಲ್ಲ, ಇಮ್ಮಡಿ ಪುಲಕೇಶಿ, ಚಾಲುಕ್ಯ ವಂಶದ ಈ ಗರ್ಜನೆಯ ಸಿಂಹ. ಇಂದು ನಾವು ಈ ಸಂಚಿಕೆಯಲ್ಲಿ ನೋಡಲಿರುವುದು ಯಾರ ಬಗ್ಗೆ ಎಂದರೆ ಇಮ್ಮಡಿ ಪುಲಕೇಶಿಯವರ ಬಗ್ಗೆ, ಮತ್ತು ಆತನ ಹುಟ್ಟು, ಬಾಳು, ರಾಜ್ಯಾಭಿಷೇಕ, ವಿಜಯಗಳು, ಶತ್ರುಗಳ ಮೇಲೆ ಮಾಡಿದ ಆಘಾತ ಹಾಗೂ ಅವನ ಅಚಲವಾದ ಸಾಮ್ರಾಜ್ಯದ ಕಥೆಗಳನ್ನು ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಬನ್ನಿ. ಸ್ನೇಹಿತರೆ, ಒಂದಾನೊಂದು ಕಾಲದಲ್ಲಿ, ಅಂದರೆ ಕ್ರಿಸ್ತ ಶಕ 6ನೇ ಶತಮಾನದಲ್ಲಿ ದಕ್ಷಿಣ ಭಾರತದ ರಾಜಕೀಯ ಚಿತ್ರಣ ಬದಲಾವಣೆಯ ಹಾದಿಯಲ್ಲಿತ್ತು. ಬಾದಾಮಿ ಚಾಲುಕ್ಯರು ಹೊಸದಾಗಿ ತಲೆ ಎತ್ತಿದ್ದರು. ಆ ಸಮಯದಲ್ಲಿ ಜನಿಸಿದವನೇ ಇಮ್ಮಡಿ ಪುಲಕೇಶಿ. ಆತನ ತಂದೆ ಕೀರ್ತಿವರ್ಮ. ಚಾಲುಕ್ಯರು ಬಾದಾಮಿ, ಇಂದಿನ ಬಾಗಲಕೋಟೆ ಜಿಲ್ಲೆಯ ಅವರ ರಾಜ್ಯದ ರಾಜಧಾನಿಯಾಗಿತ್ತು. ಸ್ನೇಹಿತರೆ, ಪುಲಕೇಶಿಯ ಬಾಲ್ಯವೇ ಸಾಮಾನ್ಯವಾಗಿರಲಿಲ್ಲ. ಚಿಕ್ಕ ವಯಸ್ಸಿನಲ್ಲೇ ಇದ್ದಾಗಲೇ ಕುದುರೆ ಸವಾರಿ ಮಾಡುವುದು, ಶಾಸ್ತ್ರಾಭ್ಯಾಸಗಳನ್ನು ಮಾಡುವುದು, ಪರಿಣಿತಿ, ತಂತ್ರ, ಯುಕ್ತಿಯಲ್ಲಿ ಚಾಣಾಕ್ಷತೆಯನ್ನು ಹೊಂದಿದ್ದನು. ಸ್ನೇಹಿತರೆ, ಕೀರ್ತಿವರ್ಮನ ನಿಧನದ ನಂತರ ಪುಲಕೇಶಿ ಬಾಲ್ಯದಲ್ಲಿದ್ದರಿಂದ ಸಿಂಹಾಸನಕ್ಕೆ ನೇರವಾಗಿ ಬರಲಿಲ್ಲ. ಅವನ ಅಣ್ಣ ಮಂಗಳೇಶ ಚಾಲುಕ್ಯನ ತಾತ್ಕಾಲಿಕ ಆಡಳಿತ ನಡೆಸಿದನು. ಆದರೆ ಕಾಲ ಬದಲಾಗುತ್ತಿದ್ದಂತೆ ಪುಲಕೇಶಿಯ ಕೀರ್ತಿ, ಶೌರ್ಯ, ಜನಪ್ರಿಯತೆ ಹೆಚ್ಚಾಗಿ ಅವನಿಗೆ ಚಕ್ರವರ್ತಿ ಸ್ಥಾನ ಲಭಿಸಿತು. ಇದೀಗ ಬಾದಾಮಿಯ ಸಿಂಹಾಸನದ ಮೇಲೆ ಕುಳಿತಿದ್ದನು. ದಕ್ಷಿಣ ಭಾರತದಲ್ಲಿ ಎಂತಹ ಮಹಾ ಸಾಮ್ರಾಟರನ್ನೇ ತಲೆ ತೆಗ್ಗಿಸಿದ ಮಹಾ ಸಾಮ್ರಾಟ ಇಮ್ಮಡಿ ಪುಲಕೇಶಿ. ಸ್ನೇಹಿತರೆ, ರಾಜಾಭಿಷೇಕದ ತಕ್ಷಣವೇ ಅವನು ಯುದ್ಧ ಯಾತ್ರೆಗಳನ್ನು ಪ್ರಾರಂಭಿಸಿದ. ಉತ್ತರ ಕರ್ನಾಟಕ, ಮಹಾರಾಷ್ಟ್ರದ ಭಾಗಗಳು ತಲುಪಿದ ಎಲ್ಲೆಡೆ ಅವನ ಧ್ವಜ ಹಾರಾಡಿತು. ಹೆಚ್ಚಾಗಿ ಚಾಲುಕ್ಯರಿಗೆ ಎದುರಾಳಿ ಶಕ್ತಿಯಾಗಿದ್ದು ಕದಂಬರು, ಆಳ್ವರು, ಗಂಗರು ಎಲ್ಲರನ್ನು ಸೋಲಿಸಿ ತನ್ನ ರಾಜ್ಯವನ್ನು ಬಲಪಡಿಸಿದನು ಇಮ್ಮಡಿ ಪುಲಕೇಶಿ. ಸ್ನೇಹಿತರೆ, ಇತಿಹಾಸದಲ್ಲಿ ಅತ್ಯಂತ ಸ್ಮರಣೀಯ ಯುದ್ಧವೆಂದರೆ ಉತ್ತರ ಭಾರತದ ಸಾಮ್ರಾಟ ಹರ್ಷವರ್ಧನನ ವಿರುದ್ಧ ಸಮರ. ಹರ್ಷನು ಉತ್ತರ ಭಾರತದ ಮಹಾ ಸಾಮ್ರಾಟ. ಅವನು ಶಕ್ತಿ, ಸೈನ್ಯ ಬಲ ಎಲ್ಲರಿಗೂ ತಿಳಿದಿದೆ. ಆದರೆ ದಕ್ಷಿಣತ್ತ ಬಂದಾಗ ಎದುರಿಸಿದವನು ಪುಲಕೇಶಿ. ನರ್ಮದಾ ನದಿ ತೀರದಲ್ಲಿ ನಡೆದ ಆ ಮಹಾ ಸಮರದಲ್ಲಿ ಹರ್ಷವರ್ಧನನು ತನ್ನ ಸಾಮ್ರಾಜ್ಯದ ಗಡಿಯನ್ನು ದಕ್ಷಿಣಕ್ಕೆ ವಿವರಿಸಲು ಯತ್ನಿಸಿದ. ಆದರೆ ಇಮ್ಮಡಿ ಪುಲಕೇಶಿ ಅವನಿಗೆ ತಡೆ ನರ್ಮದೆಯ ಗಡಿಯಾದಿತ್ತು. ಉತ್ತರಕ್ಕೆ ಹರ್ಷ, ದಕ್ಷಿಣಕ್ಕೆ ಪುಲಕೇಶಿ ಮತ್ತು ಉತ್ತರತ್ತ ಯುದ್ಧ ಮಾಡುತ್ತಾ ಬಂದ ಹರ್ಷವರ್ಧನನು ಇಮ್ಮಡಿ ಪುಲಕೇಶಿಗೆ ತಲೆ ಬಾಗಬೇಕಾಯಿತು. ಏಕೆಂದರೆ ಇಮ್ಮಡಿ ಪುಲಕೇಶಿಯ ಶೌರ್ಯ ಮತ್ತು ಅವನ ಒಂದು ಯುದ್ಧ ಕಲೆಯನ್ನು ನೋಡಿ ಆತನೇ ಬೆಚ್ಚಿ ಬಿದ್ದು ಆತನಿಗೆ ಶರಣಾದನು. ತದನಂತರ ಉತ್ತರ ಭಾರತದಲ್ಲಿ ಉತ್ತರ ಪತೇಶ್ವರ ಎಂದು ಹರ್ಷವರ್ಧನ ಬಿರುದು ಪಡೆದನು. ತದನಂತರ ಇಮ್ಮಡಿ ಪುಲಕೇಶಿ ಪರಮೇಶ್ವರ ದಕ್ಷಿಣ ಪತೇಶ್ವರ ಎಂಬ ಬಿರುದನ್ನು ಪಡೆದನು. ಸ್ನೇಹಿತರೆ, ಇಮ್ಮಡಿ ಪುಲಕೇಶಿ ಕೇವಲ ಯೋಧನಲ್ಲ, ಅವನು ಕಲೆ, ಸಂಸ್ಕೃತಿ ಪೋಷಕನೂ ಹೌದು. ಬಾದಾಮಿಯ ಪ್ರಸಿದ್ಧ ಗುಹಾ ದೇವಾಲಯಗಳು, ಶಿಲ್ಪಕಲೆ, ಶಾಸನಗಳು ಇವುಗಳು ಹಿಂದಿರುವ ಶಕ್ತಿಯೂ ಅವನೇ. ಅವನ ಕಾಲದಲ್ಲಿ ಸಾಹಿತ್ಯ, ಕಲೆ, ಸಂಗೀತ ವಿಕಾಸನಗೊಂಡವು. ಚೀನಾದ ಪ್ರಸಿದ್ಧ ಪ್ರವಾಸಿಗ, ಚೀನಿ ಯಾಂತ್ರಿಕ ಹುವನ್ ತ್ಸಾಂಗ್ ಕೂಡ ಇಮ್ಮಡಿ ಪುಲಕೇಶಿಯ ಅರಮನೆಗೆ ಬಂದು ಅವನ ಸಾಮ್ರಾಜ್ಯದ ಬಲ, ಸಂಸ್ಕೃತಿ, ಆಡಳಿತವನ್ನು ದಾಖಲಿಸಿದ. ಅವನ ಬರಹದಲ್ಲಿ ಪುಲಕೇಶಿಯು ದಕ್ಷಿಣ ಸಾಮ್ರಾಟ ಎಂದು ಹೊಗಳಲ್ಪಟ್ಟನು. ಸ್ನೇಹಿತರೆ,
ಆದರೆ ಅವನ ಜೀವನದಲ್ಲಿ ದೊಡ್ಡ ಸವಾಲು ಬಂದಿತು. ಪಲ್ಲವ ಸಾಮ್ರಾಜ್ಯದೊಂದಿಗೆ ಕಾಂಚೀಪುರಂ ಪಲ್ಲವರ ರಾಜ ಮಹೇಂದ್ರವರ್ಮ ಮತ್ತು ನಂತರದ ನರಸಿಂಹವರ್ಮ ಅವರೊಂದಿಗೆ ನಡೆದ ಯುದ್ಧಗಳು ಭಾರೀ ತೀವ್ರವಾಗಿದ್ದವು. ಮೊದಲಿಗೆ ಪುಲಕೇಶಿ ಪಲ್ಲವ ಮೇಲೆ ವಿಜಯ ಸಾಧಿಸಿದರು. ನಂತರ ಹಂತದಲ್ಲಿ ಪಲ್ಲವರು ಪ್ರತೀಕಾರ ತೀರಿಸಿಕೊಂಡು ಬಾದಾಮಿಯನ್ನು ದಾಳಿ ಮಾಡಿದರು. ಸ್ನೇಹಿತರೆ, ಪಲ್ಲವರ ದಾಳಿಯಿಂದ ಬಾದಾಮಿ ತಾತ್ಕಾಲಿಕವಾಗಿ ಅವರ ಕೈಗೆ ಸಿಕ್ಕಿತು. ಆದರೆ ಪುಲಕೇಶಿಯ ಹೆಸರು, ಶೌರ್ಯ ಮತ್ತು ಅವನ ಗಂಭೀರ ವ್ಯಕ್ತಿತ್ವ ದಕ್ಷಿಣ ಭಾರತದ ಜನಮನದಲ್ಲಿ ಅಚಲವಾಗಿ ಉಳಿದು ಬಿಟ್ಟಿತು. ಸ್ನೇಹಿತರೆ, ಇಮ್ಮಡಿ ಪುಲಕೇಶಿಯ ಜೀವನವು ನಮಗೆ ಒಂದು ಪಾಠ ಹೇಳುತ್ತದೆ. ನಿಜವಾದ ರಾಜನ ಶಕ್ತಿ ಕೇವಲ ಕತ್ತಿಯಲ್ಲಿ ಬುದ್ಧಿ. ರಾಜನ ಶಕ್ತಿ ಕೇವಲ ಕಥೆಯಲ್ಲ, ಬುದ್ಧಿ, ತಂತ್ರದಲ್ಲಿ ಮತ್ತು ಪ್ರಜೆಗಳ ಪ್ರೀತಿಯಲ್ಲಿ ಇದೆ. ಅವನು ಉತ್ತರದ ಹರ್ಷವರ್ಧನನ್ನೇ ತಡೆದು ಸಾಮ್ರಾಟ, ದಕ್ಷಿಣದ ಇತಿಹಾಸವನ್ನು ಬದಲಿಸಿದ ಮಹಾ ಚಕ್ರವರ್ತಿ. ಆದ್ದರಿಂದಲೇ ಇತಿಹಾಸದಲ್ಲಿ ಅವನು ಸದಾ ದಕ್ಷಿಣದ ಚಕ್ರವರ್ತಿ ಇಮ್ಮಡಿ ಪುಲಕೇಶಿ ಎಂದು ಜೀವಂತವಾಗಿರುವನು. ಸ್ನೇಹಿತರೆ, ಇಮ್ಮಡಿಯ ಪುಲಕೇಶಿಯ ಬಗ್ಗೆ ಇನ್ನೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಕಮೆಂಟ್ ಬಾಕ್ಸಿನಲ್ಲಿ ಇಮ್ಮಡಿ ಪುಲಕೇಶಿ ಎಂದು ಬರೆದು ಹಾಕಿ. ಮತ್ತು ನಾನು ಮುಂದಿನ ದಿನಗಳಲ್ಲಿ ಅವರ ಬಗ್ಗೆ ಇನ್ನೂ ಒಂದು ವಿಡಿಯೋ ಮಾಡಲಿಕ್ಕೆ ನನಗೆ ಸ್ಫೂರ್ತಿದಾಯಕವಾಗುತ್ತದೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಮಸ್ಕಾರಗಳು.